ಬ್ಯಾಡಗಿ ಪಟ್ಟಣದಲ್ಲಿ ಸುಭಾಷ್ ಸರ್ಕಲ್ ನೇರವಾಗಿರುವಂತಹ ದಾಸರ ಓಣಿ ಸುಮಾರು 20 ವರ್ಷಗಳಿಂದ ಯಾವುದೇ ರೀತಿಯ ಅಭಿವೃದ್ಧಿ ಹೊಂದಿಲ್ಲ. 4 ಜನ ಮೆಂಬರ್ ಬಂದರೂ ಕೂಡ ಅಲ್ಲಿಗೆ ಆದಂತಹ ಅನುದಾನ ತೆಗೆದುಕೊಂಡು ಬೇರೆ ವಾರ್ಡಿಗೆ ಕೆಲಸವನ್ನ ಮಾಡಿದ್ದಾರೆ ಎಂದು ಸ್ಥಳೀಯ ನಿವಾಸಿಗಳು ಪ್ರಸ್ತಾಪ ಮಾಡಿರುತ್ತಾರೆ. 24x7 ನೀರಿನ ವ್ಯವಸ್ಥೆ ಕೂಡ ಇಲ್ಲ, ಚಂಬರ್ ಗುಂಡಿಯ ವ್ಯವಸ್ಥೆ ಕೂಡ ಇಲ್ಲ ಮತ್ತು ರೋಡಿನ ವ್ಯವಸ್ಥೆ ಸುಮಾರು 25 ವರ್ಷಗಳಾಯಿತು ಹಾಗೂ ಒಳಚರಂಡಿ ವ್ಯವಸ್ಥೆ ಕಣ್ಣಾರೆ ನೋಡಿದ್ದಾರೆ ಗೊತ್ತಾಗುತ್ತದೆ. ಸ್ಥಳೀಯ ಅಧಿಕಾರಿಗಳಿಗೆ ಸುಮಾರು 10 ವರ್ಷಗಳಿಂದ ಮನವಿ ಕೊಡುತ್ತಾ ಬಂದಿದ್ದಾರೆ. ಪುರಸಭೆಯ ಮುಖ್ಯ ಅಧಿಕಾರಿ ವಿನಯ್ ಕುಮಾರ್ ಹೋಳಪ್ಪಗೊಳ್ಳಾರ್ ಅವರಿಗೆ ಸ್ಥಳೀಯರು ಮನವಿ ಕೊಟ್ಟಿರುತ್ತಾರೆ ಮತ್ತು ಆ ವಾರ್ಡಿನ ಮೆಂಬರ್ ಆದಂತಹ ಚಂದ್ರಪ್ಪ ಶೆಟ್ಟರ್ ಅವರಿಗೆ ಸುಮಾರು ಬಾರಿ ಕರೆಸಿ ಇದರ ಬಗ್ಗೆ ತಿಳಿಸಿರುತ್ತಾರೆ. ಯಾವುದೇ ರೀತಿಯ ಅನುದಾನ ಬಂದರೂ ಕೂಡ ಈ ಒಂದು ದಾಸರ ಓಣಿ ನಿವಾಸಿಗಳಿಗೆ ಮೂಲಭೂತ ಸೌಕರ್ಯ ದೊರಕಿಲ್ಲ. ಇದೇನು ಹೆಸರು? ನಮಸ್ಕಾರ ರೀ, ಮಾತಾಡ್ರಿ. ಇವಾಗ ಏನು ಸಮಸ್ಯೆ ಆಗೈತಿ? ದಾಸರೋಣಿ ಅಲ್ರಿ ಇದು? ದಾಸರೋಣಿ ಸರ್, ನಮಸ್ಕಾರ ರೀ. ಇದೊಂದು ಕುಂದುಕೊರತೆ ಬಗ್ಗೆ ಮಾತಾಡ್ರಿ, ಹೇಳ್ರಿ. ನಾನು ಈಗ ಇಲ್ಲಿ ಹುಟ್ಟಿ 42 ವರ್ಷ ಆತ್ರಿ. ಹ್ಞೂ ಸರ್. 42 ವರ್ಷದಿಂದ ಇಲ್ಲಿವರೆಗನ ಒಂದು ದಾಸೋಣಿಗೆ ಒಂದೇ ಒಂದು ಅಭಿವೃದ್ಧಿ ಆಗಿಲ್ರಿ. ಇವ್ರಿಗೆ ಒಂದು ರೋಡ್ ಇಲ್ಲ, ಕಾಂಕ್ರೀಟ್ ರೋಡ್ ಇಲ್ಲ, ಕಾಲೇ ಇಲ್ಲ. ಇವನ್ನೆಲ್ಲ ಮಾಡ್ಸಂತಂದು ಹೇಳಿದ್ರು ಇವ್ರ. ನಮ್ಗೇನು ಉದಾಹರಣೆ ಕೊಡ್ತಾರೆ ಗೊತ್ತ್ರಿ ಇವ್ರ? ಮಾಡಿಸ್ತೇವೆ ಅಂತಾರ, ಮತ್ತು ಇವತ್ತಿಗೂ ಒಂದು ಅಭಿವೃದ್ಧಿನೂ ಇಲ್ಲ. ಇದು ಸುಭಾಷ್ ನಗರಕ್ಕೆ ಹತ್ತೈತ್ರಿ. ಇದು ಸುಭಾಷ್ ಚಂದ್ರ ಬೋಸ್ ಸರ್ಕಲ್ ಐತಲ್ರಿ, ಅದಕ್ಕೆ ಹತ್ತೈತಿ ರೋಡ್. ಇದು ಮೇನ್ ರೋಡ್ನಾಗ ಸುಭಾಷ್ ಸರ್ಕಲ್ಗೆ ಹತ್ತಿದ್ದು ಇದು ಸರ್ಕಲ್. ಇದು ಓಣಿಗೆ ಈ ನಮೂನಿ ಮಾಡಿದ್ರಿ ನೀವು. ಮತ್ತು ಈಗ ಹೆಂಗೆ ಇವು ನಾವು ಮೆಂಬರ್ ಮನೆಗೆ ನಾ ಎಲ್ದಂಗೆ ಅಲ್ದವ್ರಿ. 50 ಸಲ ಅಲ್ದವ್ ಮೆಂಬರ್ ಮನೆಗೆ ನಾ ಎಲ್ದಂಗೆ ಅಲ್ಲಿದ್ರೆ ಮೆಂಬರ್ ಒಂದು ಚೂರು ರೆಸ್ಪಾನ್ಸ್ ನೆಟ್ಟ ಮಾಡಕತ್ತಿಲ್ಲ. ಅಲ್ಲಿ ಹೋದಾಗ ಚಂದ ನಾಲ್ಕು ಮಾತಾಡಿ ಯಾರು ಸರ್ ಮೆಂಬರ್ ಇಲ್ಲಿ? ಶೆಟ್ಟರ್ ಚಂದ್ರಣ್ಣ ರೀ. ಚಂದ್ರಣ್ಣ ರೀ, ಅಪ್ಲಿಕೇಶನ್ ಕೊಟ್ಟೆ ಸರ್, ತಿಳಿಸಿದ್ದಾರೆ ಇದ್ರ ಬಗ್ಗೆ? ಅಪ್ಲಿಕೇಶನ್ ಕೊಟ್ಟೇನ್ರಿ ನಾನು. ಈಗ 1ನೇ ತಿಂಗಳದಾಗ ಅಪ್ಲಿಕೇಶನ್ ಕೊಟ್ಟೇನ್ರಿ ನಾನು. ಹ್ಞೂ ಸರ್. ಶೆಟ್ಟರ್ ಚಂದ್ರಣ್ಣರಿಗೆ ಇಲ್ಲಿ ನಮ್ಮ ದಾಸೋಣಿಗೆ ಬಂದು ಅನುದಾನ ದುಡ್ಡನ್ನ ಹ್ಞೂ ಬೇರೆ ಕಡೆಗೆಲ್ಲ ಹಾಕ್ತಾರ್ರಿ ಇವ್ರ. ಇದು ಓನರ್ ಏನ ಮನುಷ್ಯರಲ್ಲನ್ರಿ ಹಂಗಂದ್ರ ಇಲ್ಲಿ ನೋಡಿ ಗೊತ್ತಾಗ್ಬೇಕು ಸರ್. ನೋಡ್ರಿ ಚರಂಡಿ ಯಾವ ಥರ ಇದೆ ಸರ್. ಚರಂಡಿ ತೋರಿಸ್ರಿ. ಒಳ ಚರಂಡಿ ಇದೆ ಸರ್ ಇಲ್ಲಿ? ಒಳ ಚರಂಡಿ ಆಗಿಲ್ವಾ? ಮತ್ತೆ ಇದು ಐತೇನ್ರಿ 24/7 ಆಗಿದ್ದ? 24/7 ನೀರು ಸರಿಯಾಗಿ ಬರುತ್ತೇನ್ರಿ? ಒಬ್ಬೊಬ್ಬರು ಮಾತಾಡ್ರಿ, ಸರಿಯಾಗಿ ಮಾತಾಡ್ರಿ. ಏನು ಸಮಸ್ಯೆ ಆಗೈತೆ ಅಂತ ತಿಳಿಸ್ರಿ. ಎಷ್ಟು ವರ್ಷ ಆಯ್ತು ಅಭಿವೃದ್ಧಿ ಆಗಲಂಗ? ಇಲ್ಲಿ ಅಭಿವೃದ್ಧಿ ಆಗಿ 22 ವರ್ಷ ಆತ್ರಿ. ಹ್ಞೂ. ಅಲ್ಲಿಂದ ಏನಿಲ್ಲ. ಯಾವ ಮೆಂಬರು ಬೆಲಿನಿ ಕೊಟ್ಟಲ್ಲ, ಅವ್ರು ಬಂದು ನೋಡಿಲ್ಲ. ಚರಂಡಿ ಮಾತ್ರ ಗೊಮ್ಮಂತತಿ, ಸೊಳ್ಳಿ ಜಾಸ್ತಿ ಆಗಿದವು. ಎಲ್ಲ ಹುಡುಗರು ಮಕ್ಕಳೆಲ್ಲ ಕಾಯಿಲೆ ಬರಾಕತ್ತವು. ಹೆಂಗ್ ಮಾಡಕ್ರಿ ಅವ್ರು? ಪೌರ ಕಾರ್ಮಿಕ ಬಂದಾರ ಕ್ಲೀನ್ ಮಾಡಕ್ಕಿಲ್ರಿ? ಕ್ಲೀನ್ ಮಾಡಕ್ ಮೊನ್ನೆ ಬಂದಿದ್ರಿ. ಬಂದಿದನ್ರಿ ಪೌರ ಕಾರ್ಮಿಕ ಬಂದಾರ? ಇಲ್ಲಿ ಯಾರು ಬರಲ್ರಿ? ಇಲ್ಲ ಸ್ಥಳೀಯರು ಚೀಫಸ್ ಕರ್ಕೊಂಡ್ ಬರ್ಬೇಕಿತ್ರಿ ಸರ್ ನೀವೆಲ್ಲ? ಕಾರ್ಮಿಕರು ಬಂದ್ರು ಮೇಲಿದ ಆಟ ತಕೊಂಡ್ ಹೋಗ್ತಾರ್ರಿ. ಅದು ಒಂದ್ ಹನಿ ನೀರ ಹರಿವಲ್ದದ. ನೀರ್ ಹರಿದ ನೀರು ಹೋದ್ರೆ ಮುಂದೆ ಅವ್ರು ಕ್ಲೀನ್ ಮಾಡಕ್ ಬರ್ತೈತ್ರಿ. ನೀರ ಹರಿವಲ್ದದ, ಖಾಲಿ ಮಾಡಿಸ್ರಿ ಅಂತಂದ್ರ ಇವ್ರ ಅರ್ಜಿ ಉತ್ತರ ಕೊಡ್ತಾರೆ. ಅಲ್ಲ ಸರ್, ಇದಕ್ಕೆ ಮನವಿ ಕೊಟ್ರ ನೀವು ಪುರಸಭೆಗೆ? ಒಂದ್ 5-6 ಸಲ ಮನವಿ ಕೊಟ್ಟೇನ್ರಿ. ಹ್ಞೂ ಸರ್. ಈಗ ಲಾಸ್ಟ್ ಟೈಮ್ 1ನೇ ತಿಂಗಳದಾಗ ಮನವಿ ಕೊಟ್ಟೇನ್ರಿ. ಹ್ಞೂ ಸರ್. ಮನವಿ ಅದೇನಾಗತ್ತಂದ್ರ ಇಲ್ಲಿ ಬಂದದ್ದು ದುಡ್ಡನ್ನ ಬೇರೆ ಕಡೆಗೆ ಅನುದಾನ ಮಾಡಿ ಹಾಕ್ತಾರ್ರಿ ಇವ್ರು. ಆದಂಗ ಸರ್ ಅದು ಬರಂಗಲ್ರಿ, ಹಾಕಲ್ಲ? ಈಗ ಹಾಕ್ಯಾರ್ರಿ. ಅದ್ರ ಬಗ್ಗೆ ನಾನು ಮನವಿ ಕೊಟ್ಟೇನ್ರಿ. ಒಂದು ನಿಮ್ಮ ಕೊಡ್ತೇನೆ ನಾ ಮನವಿ ಪತ್ರನ. ಓಕೆ ಸರ್. ಆ ಪತ್ರ 1ನೇ ತಿಂಗಳದಾಗ ನಾ ಮನವಿ ಪತ್ರ ಕೊಟ್ಟೇನ್ರಿ. ಹ್ಞೂ ಸರ್. ಇಲ್ಲಿ ಬಂದ ದುಡ್ಡನ್ನ ಬೇರೆ ಕಡೆಗೆ ಹಾಕ್ತಾರ ಅವ್ರ. ಅಂದ್ರೆ ಅಷ್ಟು ಅಭಿವೃದ್ಧಿ ಐತೇನ್ರಿ ಇಲ್ಲ ಹಂಗಂದ್ರ? ಆಯ್ತು ಸರ್, ಸಂಬಂಧಪಟ್ಟ ಅಲ್ಲ ಸರ್, ನೀವು ಒಮ್ಮೆ ಶಾಸಕ ತಿಳಿಸ್ಬೇಕು ಸರ್ ಇದ್ರ ಬಗ್ಗೆ. ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಏರಿಯಾದ್ರ ಬಗ್ಗೆ ತನಿಖೆ ಮಾಡಬೇಕು. ಮೂಲಭೂತ ಸೌಕರ್ಯ ಇಲ್ಲದೆ ದಾಸರ ಓಣಿ ತುಂಬ ಹದಗೆಟ್ಟಿದೆ. ಯಾವುದೇ ರೀತಿಯ ರೋಡಿನ ವ್ಯವಸ್ಥೆ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ. ಎಷ್ಟು ಮಕ್ಕಳು ಸರ್ ಟೋಟಲ್ ಇರುವಂಥ ಜನಗಳಿಲ್ಲ ಸಂಖ್ಯೆ? 250 ಜನ ಅದಾರಿ ಇಲ್ಲಿ. ನೋಡಿ ಸರ್, 200 ಇರುವಂಥ ಈ ಒಂದು ಏರಿಯಾ ಸಂಖ್ಯೆ 25 ರಿಂದ 30 ಮನೆ ಅದಾವ್ರಿ. ನೋಡಿ ಸರ್, ಓಟ್ ಹಾಕುವಾಗ
ಅಷ್ಟೇ ಬೇಕು. ಓಟ್ ಗೆದ್ದ ನಂತರ ಇವರು ಕೆಲಸಗಳು ಬೇಡ. ವಿನಾಯಕ ದಾಸರ, ಪಾಂಡುಕುಪ್ಪ, ಶರಣವ್ವ ದಾಸರ್, ಗೌರಮ್ಮ ಎಲಿ, ನಂದೀಶ್ ಕಲಕಟ್ಟಿ, ಸಂತೋಷ ದಾಸರ, ಈರಣ್ಣ ಎಲಿ, ಲೋಕಪ್ಪ ದಾಸರ, ಅರುಣಾ ದಾಸರ, ಆಶಾ ದಾಸರ್, ಮಾರುತಿ ದಾಸರ, ಸುಶೀಲವ್ವ ಕಲಕಟ್ಟಿ, ಗಿರಿಜವ್ವ ಮುದ್ದಣ್ಣನವರ, ಸುಲೇಮಾನ್ ರಿತ್ತಿ, ಕಿರಣ್ ಕಲಕಟ್ಟಿ, ಪ್ರೇಮ ದಾಸರ, ದಿವ್ಯಾ ದಾಸರ್, ಇಂದ್ರಮ್ಮ ದಾಸರ, ಶ್ರೀನಿವಾಸ್ ದಾಸರ್, ಗಿರಿಜಮ್ಮ ದಾಸರ, ಪ್ರೇಮವ್ವ ಬೋವಿ.